ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನಪ್ಪ ಅಂದರೆ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ಅವರ ಮುಖ ಬೆಳ್ಳಗಿರಬೇಕು, ಚೆನ್ನಾಗಿರಬೇಕು, ಶೈನಿಂಗಾಗಿ ಕಾಣಿಸ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಸಿಗ್ತಾ ಇರುವಂಥ ಎಷ್ಟೋ ಪ್ರಾಡಕ್ಟ್ಗಳನ್ನ ತೊಗೊಂಡು ಯೂಸ್ ಮಾಡ್ಕೊಂಡಿರ್ತೀವಿ. ಅದೇನು ರಿಸಲ್ಟ್ ಕೊಟ್ಟಿರಲ್ಲ. ಈ ಥರ ಮನೆಯಲ್ಲೇ ಹೋಮ್ ರೆಮಿಡಿಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ಒಂದು ಟೊಮೊಟೊ ಹಣ್ಣನ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. 2 ಭಾಗದಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ಅರ್ಧ ಟೊಮೊಟೊ ಅಷ್ಟೇ ತೊಗೋತಾ ಇರೋದು. ನನಗೆ ಒಬ್ಬರಿಗೆ ಮಾಡ್ಕೋತಾ ಇರೋದಕ್ಕೋಸ್ಕರನೇ ನಾನು ಅರ್ಧ ಟೊಮೊಟೊನ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಟೊಮೊಟೊ ಹಣ್ಣನ್ನ ಈ ಥರ ಒಂದು ತುರಿಯೋ ಮಣೆಯಲ್ಲಿ ತುರ್ಕೋಬೇಕು. ಕೊಬ್ಬರಿ ತುರಿಯೋದ್ರಲ್ಲಿನೂ ತುರ್ಕೋಬೋದು, ಇಲ್ಲ ಈ ಥರ ಒಂದು ಚಿಕ್ಕದು ಇದ್ರೂ ತುರ್ಕೊಂಡು ಇದ್ರ ರಸ ಎಲ್ಲನೂ ತೆಕ್ಕೋಬೇಕು. ನೋಡಿ, ಈ ಥರ ತೆಕ್ಕೋತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ತುರ್ಕೋಬೇಕು. ಬೀಜ ಎಲ್ಲ ಸಪ್ರೇಟ್ ಆಗಿದೆ ನೋಡ್ಬೋದು. ಈಗ ನೋಡಿ, ಕಂಪ್ಲೀಟಾಗಿ ಎಲ್ಲನೂ ತುರಿದಿದ್ದು ಮುಗ್ದಿದೆ. ಎಲ್ಲನೂ ರಸನೂ ಒಂದು ಕಡೆ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಸನ್ ಟ್ಯಾನ್ ಆಗಿರುತ್ತಲ್ವ, ಬಿಸಿಲಲ್ಲಿ ಜಾಸ್ತಿ ಅಡ್ಡಾಡಿರ್ತೀವಿ, ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಟೊಮೊಟೊ ಹಣ್ಣು ಹಚ್ಚೋದ್ರಿಂದ ಸ್ಕಿನ್ನು ವೈಟ್ನೆಸ್ ಆಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸುತ್ತೆ. ನೋಡಿ, ಈಗ ನಾನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟು ಏನು ಹಾಕ್ತೀವಪ್ಪ ಅಂದರೆ ಹಸಿ ಕಡಲೆಬೇಳೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆಬೇಳೆ ಹಿಟ್ಟು ಕೂಡ ನಮ್ಮ ಸ್ಕಿನ್ನ ಗ್ಲೋ ಆಗಿ ಕಾಣಿಸೋದಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ, ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು 2 ಸ್ಪೂನಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಹಾಲು ತಣ್ಣಗಿರೋ ಹಾಲನ್ನೇ ಹಾಕೋಬೇಕು, ಕಾಯಿಸಿರೋ ಅಂಥ ಹಾಲಲ್ಲ, ತಣ್ಣಗಿರೋವಂಥ ಹಾಲನ್ನೇ ಹಾಕೋಬೇಕು ಇದಕ್ಕೆ. ನೋಡಿ, ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನನೂ ಹಾಕ್ತಾಯಿದ್ದೀನಿ. ಅರಿಶಿನ ಕೂಡ ಅಷ್ಟೇ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇಷ್ಟೇ ಮನೆ ರೆಮಿಡಿಯಿಂದನೇ ತುಂಬಾ ಸ್ಕಿನ್ನು ಚೆನ್ನಾಗಾಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸುಮಾರು ಜನಕ್ಕೆ ಮೊಡವೆ ಎಲ್ಲ ಆಗಿಬಿಟ್ಟಿರುತ್ತೆ, ಕಲೆ ಎಲ್ಲ ಹಂಗೇ ಇರುತ್ತೆ. ಈ ರೆಮಿಡಿನ ಒಂದು ಸಾರಿ ಟ್ರೈ ಮಾಡಿ, ನೀವು ತುಂಬಾ ಯೂಸ್ ಆಗುತ್ತೆ ಇದು. ನೋಡಿ, ಇದು ಹಚ್ಚೋಕ್ಕಿಂತ ಮುಂಚೆ ಫಸ್ಟಿಗೆ ಫೇಸ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡಿರಬೇಕು. ಯಾವುದೇ ಕ್ರೀಮ್ನೂ ಕೂಡ ಹಚ್ಕೊಂಡೇ ಇಲ್ಲ, ಎಲ್ಲನೂ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಂದು ಸ್ವಲ್ಪ ರಫ್ ಇತ್ತು, ಸೊ ಅದಕ್ಕೋಸ್ಕರನೇ ಆ ಥರ ಕಾಣಿಸ್ತಾ ಇದೆ. ನೋಡಿ, ಇವಾಗ ಹಚ್ತಾ ಇದ್ದೀನಿ ನಾನು. ನೋಡಿ, ಎಲ್ಲನೂ ಕಂಪ್ಲೀಟಾಗಿ ಹಚ್ಕೊಳ್ಳೋದು ಮುಗಿದಿದೆ. ಈ ಥರ ಎಲ್ಲನೂ ಕಂಪ್ಲೀಟಾಗಿ ಹಚ್ಕೋಬೇಕು. ನೆಕ್ಕಿಗೂ ಹಚ್ಕೊಂಡಿದ್ದೀನಿ ನಾನು. ಒಂದು 10 ನಿಮಿಷ ಬಿಟ್ಕೊಂಡು, ಒಂದು ಸ್ವಲ್ಪ ಡ್ರೈ ಆಗಿರುತ್ತಲ್ವ, ಒಂದು ಸ್ವಲ್ಪ ಒಣಗಿರುತ್ತೆ, ಈ ಥರ ಒಂದು ಸ್ವಲ್ಪ ಮಸಾಜ್ ಥರನೇ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊತಾ ಇದ್ದೀನಲ್ಲ, ಈ ಥರನೇ ಮಾಡ್ಕೋಬೇಕು. ನಿಮ್ಮ ಫೇಸಲ್ಲಿ ಚಿಕ್ಕ ಚಿಕ್ಕವಾಗಿ ಕೂದಲು ಇರುತ್ತವಲ್ಲ, ಅದು ಕೂಡ ರಿಮೂವ್ ಆಗುತ್ತೆ. ನೋಡಿ, ಅಪ್ಪರ್ ಲಿಪ್ ಮೇಲೆ ಕಪ್ಪಾಗಿರೋ ಅಂಥ ಕಲೆ ಎಲ್ಲ ಹೋಗುತ್ತೆ ಇದನ್ನ ಹಚ್ಕೊಳ್ಳೋದ್ರಿಂದ. ಒಂದು 15 ನಿಮಿಷ ಬಿಟ್ಕೊಂಡು ಮುಖನ ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ಒಂದೇ ರಿಸಲ್ಟಲ್ಲಿ ತುಂಬಾ ಗ್ಲೋ ಕಾಣಿಸ್ಕೊಳುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು, ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ.
ಯಾವುದೇ ರೀತಿ ಸೋಪ್ನ ಯೂಸ್ ಮಾಡಿಕೊಂಡು ವಾಶ್ನ ಮಾಡಬೇಡಿ, ತಣ್ಣ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ. ಈ ರೆಮಿಡಿನ ವಾರದಲ್ಲಿ ಒಂದು 2 ಸಾರಿ ಹಚ್ಕೊಂಡ್ರೆ ಸಾಕು. ತುಂಬಾ ಗ್ಲೋ ಕಾಣಿಸುತ್ತೆ ನಿಮ್ಮ ಮುಖದಲ್ಲಿ, ತುಂಬಾ ಬೆಳ್ಳಗಾಗ್ತೀರಾ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಬಾಯ್.